Look friend, what is the special day today? Yes, International Yoga Day 2026, right? Shall we know the highlights of the day? Shall we know the highlights of the day? Do you know the importance of Yoga Day? You want to know about it, right? Shall we? So why do we do yoga? Did you know anybody? Why? What is the reason? Why do we do yoga? To be healthy. To be healthy, right? Ma'am, ಯಾಕೆ ಯೋಗ ಮಾಡಬೇಕು? ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳೋದಕ್ಕೆ ಯೋಗ ಮಾಡಬೇಕು. Isn't it to be healthy? ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಳೋದಕ್ಕೆ ಯೋಗನ ಮಾಡಬೇಕು. Isn't it? ಸೊ ಹಾಗಾದ್ರೆ ಯೋಗದಿಂದ ನಮಗೆ ಆಗುವಂತ ಉಪಯೋಗ ಏನು? So what are the advantages of yoga? Did you know? It improves our physical health. Isn't it? So ಇಲ್ಲೇ ನೋಡಿ, ಈ ಕಡೆ ನನ್ನ ರೈಟ್ ಸೈಡ್ ಅಲ್ಲಿ ಇರೋರು ಒಂದು ವೇ ಆಫ್ ಬಾಡಿ ಫಿಸಿಕಲ್ ಸ್ಟ್ರಕ್ಚರ್ ಅನ್ನ ಇಟ್ಕೊಂಡಿದ್ದಾರೆ. ಆಸ್ ವೆಲ್ ಆಸ್ ಮೈ ಲೆಫ್ಟ್ ಸೈಡ್ ಒಂದು ರೀತಿಯಾದಂತಹ ಫಿಸಿಕಲ್ ಸ್ಟ್ರಕ್ಚರ್ ಇದೆ, ರೈಟ್? ನಿಮ್ಮ ಮನೇಲೂ ಕೂಡ ನೀವು 4-5 ಜನ ಇದ್ದೀರಾ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೂ ಕೂಡ ಫಿಸಿಕಲ್ ಬಾಡಿ ವೇರಿಯೇಷನ್ ಇರುತ್ತೆ. ದ ರೀಸನ್ ಇಸ್ ಮೆಟಬಾಲಿಸಮ್. ಸೊ ನಾವು ತಗೊಳ್ಳೋಂತ ಊಟ ಯಾವ ರೀತಿ ನಮ್ಮ ಬಾಡಿ ತಗೊಳುತ್ತೆ, ಅದನ್ನ ಜೀರ್ಣ ಮಾಡುತ್ತೆ, ಅದು ನಮ್ಗೆ ಹೇಗೆ ಎನರ್ಜಿ ಕನ್ವರ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದು ಎಲ್ಲಾ ದೇಹದಲ್ಲೂ ಕರೆಕ್ಟ್ ಆಗಿ ಇರಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಡೂ ಯೋಗ, ಎನಿ ಫಿಸಿಕಲ್ ಆಕ್ಟಿವಿಟಿ. ಹ್ಯಾವ್ ಯು ಅಂಡರ್ಸ್ಟುಡ್ ನೌ? Then it improves our flexibility and strength. ಇಲ್ಲಿ ಎಷ್ಟೋ ಜನಕ್ಕೆ ಜಸ್ಟ್ ಬೆಂಡ್ ಮಾಡಿ ಕೈ ಎತ್ತಿ ಹ್ಯಾಂಡ್ಸ್ ಅಪ್ ಅಂತ ಹೇಳಿದ್ರೆ ಮಾಡೋಕ್ಕಾಗಲ್ಲ, ಪೇನ್ ಬರುತ್ತೆ. ಅದೇ ನೀವು ಡೈಲಿ ಯೋಗ ಅಥವಾ ಯಾವುದೇ ಫಿಸಿಕಲ್ ಆಕ್ಟಿವಿಟೀಸ್ನ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಅಷ್ಟೇ ಎನರ್ಜೆಟಿಕ್ ಆಗಿರುತ್ತೆ. ಸೊ ನೀವು ಸ್ಪೋರ್ಟ್ಸ್ ಆಡ್ಬೋದು, ಡೈಲಿ ಎಕ್ಸಸೈಸ್ ಮಾಡಿದ್ರೆ ನೀವು ಎಲ್ಲ ಆಕ್ಟಿವಿಟೀಸ್ನ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ಫಸ್ಟ್ ಫ್ಲೋರ್ ಅಲ್ಲಿ ಕ್ಲಾಸ್ ಇದ್ದೀರಾ, ಕೆಲವರಿಗೆ ಫಸ್ಟ್ ಫ್ಲೋರ್ಗೆ ಬ್ಯಾಗ್ ಹಾಕೊಂಡು ಹತ್ತಿದ್ರೇನೆ ಆಯಾಸ ಆಗುತ್ತೆ. ಯು ಫೀಲ್ ಟಯರ್ಡ್, ರೈಟ್? some kids they run like anything, even on the steps. ಹೇಗೆ? So physical activities are must for our daily life, routine life. So the next is boost immunity. Yoga boosts our immunity. So how it boosts? How? Do you know? ಹೇಗೆ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಅನ್ನೋದು ಗೊತ್ತಾ? ನೀವು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗಾಂಗಗಳು ಕೂಡ ಸಡಿಲ ಆಗುತ್ತೆ. ಸೊ ಅದರಿಂದ ನಿಮ್ಮ ದೇಹ ಒಂದು ಫ್ಲೆಕ್ಸಿಬಲ್ ಆಗಿರುತ್ತೆ. ಅದೇ ರೀತಿ ನಿಮ್ಮ ಬಾಡಿ ಬಂದು ತುಂಬಾ ಸ್ಟ್ರೆಂಥನ್ ಆಗಿರುತ್ತೆ. ಅವಾಗ ಯಾವುದೇ ರೀತಿ ಕಾಯಿಲೆಗಳು ಬೇಗ ಅಟ್ಯಾಕ್ ಆಗೋದಿಲ್ಲ. ಅಟ್ಯಾಕ್ ಆದರೂ ಕೂಡ ಇಮಿಡಿಯೇಟ್ ಆಗಿ ನೀವು ರಿಕವರ್ ಆಗ್ತೀರಾ. ಸೊ ಇಟ್ ಹೆಲ್ಪ್ಸ್ ಇನ್ ದಿಸ್ ವೇ. ಸೊ ಆಸ್ ವೆಲ್ ಆಸ್ ಸಪೋರ್ಟ್ಸ್ ಹೆಲ್ತಿ ಏಜಿಂಗ್. ನೀವು ನೋಡಿ, ತುಂಬಾ ಜನ ಫಿಲಮ್ ಆಕ್ಟರ್ಸ್ ನೋಡಿರ್ತೀರಾ, ಅವ್ರಿಗೆ 70-80 ಆಗಿರುತ್ತೆ. ಈವನ್ ದೋ ದೇ ಲುಕ್ ಬ್ಯೂಟಿಫುಲ್, ರೈಟ್? ಅವ್ರ ಸ್ಕಿನ್ ತುಂಬಾ ಚೆನ್ನಾಗಿರುತ್ತಲ್ವಾ? ಸೊ ಅದೇ ನಮ್ಮನೇಲಿ 60 ವರ್ಷ ಆಗಿರುವಂತ ತಾತನೋ ಅಜ್ಜಿನ ನೋಡ್ತೀರಿ. ಅದೇ ರೀತಿ ಫಿಲಮ್ ಆಕ್ಟರ್ಸ್ 70-80 ವರ್ಷ ಆಗಿರುತ್ತೆ. ಅವ್ರನ್ನ ನೋಡೋದಕ್ಕೂ ಇವ್ರನ್ನ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ನೀವು ಕೂಡ ಲೈಫ್ ಲಾಂಗ್ ಸೊ ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? Say yes. Say yes everybody. Yes. Then what you people have to do? ಏನ್ ಮಾಡಬೇಕು? ಯೋಗ ಮಾಡಬೇಕು. Isn't it? ಡೈಲಿ ಸ್ವಲ್ಪ ಹೊತ್ತು ಆಟ ಆಡಬೇಕು, ಫೀಲ್ಡ್ ಎಕ್ಸಸೈಸ್ ಮಾಡಬೇಕು. Then you will become healthy and energetic. Next, if you are doing a yoga, the stress management.
ನಿಮಗೆ ಸಡನ್ ಆಗಿ ಬರುವಂಥ ಕೋಪ, ಆಂಗ್ಸೈಟಿ. ಸೊ ಯಾರೋ ಒಂದು ಟೀಚರ್ ಏನೋ ಒಂದು ಹೇಳಿದ ತಕ್ಷಣ ಯು ಫೀಲ್ ಲೈಕ್ ಎಮೋಷನ್, ಸಡನ್ ಆಗಿ ಅಳು ಬಂದ್ಬಿಡುತ್ತೆ, ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ. ಅಮ್ಮ ಒಂದು ಸಣ್ಣ ಕೆಲಸ ಹೇಳಿದ್ರೆ ಕೋಪ ಬರುತ್ತೆ, ಇಸಂದ್ರೆ ಆ ಒಂದು ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದಕ್ಕೆ ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಸಪೋರ್ಟ್ ಮಾಡುತ್ತೆ. ಸೊ ದಟ್ ಮಾರ್ನಿಂಗ್ ಸೆಷನ್ ಪಿ ಟಿ ಸರ್ ನಿಮಗೆ ಯಾಕೆ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿಸ್ತಾರೆ ಅಂದರೆ ದಿಸ್ ಇಸ್ ದ ರೀಸನ್ ಥ್ರೂ ಔಟ್ ದ ಡೇ ನಿಮ್ಮ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಲೆವೆಲ್ ಅನ್ನು ಪ್ರಾಪರ್ ಆಗಿ ಇಟ್ಕೊಳ್ಳೋದು. ಹ್ಯಾವ್ ಯು ಅಂಡರ್ಸ್ಟುಡ್ ನೌ? Yes, ma'am. Isn't it? Yes, ma'am. So from Monday onwards we will do warm up. Good? Yes, ma'am. Say loudly everybody. Yes, ma'am. Yes. Better sleep and focus. See, if you do yoga, you get better sleep. ನೀವು ಪ್ರಾಪರ್ ಆಗಿ ಬೇಗ ಎದ್ದೊಳ್ತೀರಾ. ಅದೇ ರೀತಿ ನಿಮ್ಮ ಬಾಡಿ ಸ್ಟ್ರೈನ್ ಆಗಿರೋದ್ರಿಂದ, ಹೆಲ್ತಿ ಸ್ಟ್ರೈನ್ ಆಗಿರೋದ್ರಿಂದ ನಿಮಗೆ ಬೇಗ ನಿದ್ದೆ ಬರುತ್ತೆ. ಸೊ 9:30 ಒಳಗಡೆ ಯು ಗೋ ಫಾರ್ ಬೆಡ್. ಸೊ ನಿಮಗೆ ನಿದ್ದೆ ಬಂದರೆ ತಾನೇ ನೀವು ಬೆಡ್ ಮೇಲೆ ಹೋಗ್ತೀರಾ, ಇಲ್ಲ ಅಂದ್ರೆ ಮೊಬೈಲ್ ಇಟ್ಕೊಂಡಿರ್ತೀರಾ, ಸ್ಕ್ರೋಲ್ ಮಾಡ್ತಿರ್ತೀರಾ, ಅಪ್ಪ ಅಮ್ಮನ ಹತ್ರ ಕ್ಲೀನ್ ಮಾಡ್ತಾ ಇರ್ತೀರಾ. ಅಸಲ್ಲೇ ಸೊ ನಿಮ್ಮ ಒಂದು ದೇಹನ ಬೆಳಗ್ಗೆಯಿಂದ ಸಂಜೆವರೆಗೂ ಆದಷ್ಟು ಫಿಸಿಕಲ್ ಆಕ್ಟಿವಿಟೀಸ್ಗೆ ಇನ್ವಾಲ್ವ್ ಮಾಡಿದಾಗ ಯು ವಿಲ್ ಬಿ ಗೆಟ್ ಬೆಟರ್ ಸ್ಲೀಪ್. ಬೆಟರ್ ಸ್ಲೀಪ್. Early to bed, early to rise. Early to rise. Then focus. If you are doing yoga, you get focus on your studies, even other activities. ನಾವು ಯಾವುದೋ ಒಂದು ಪುಟಾಣಿ ಕೆಲಸ ಹೇಳ್ತೀವಿ, ಬೋರ್ಡ್ ಮೇಲೆ ಏನೋ ನೋಟ್ಸ್ ಬರ್ತಿರ್ತಾರೆ ಟೀಚರ್ಸು, ಅದನ್ನು ಜಸ್ಟ್ ನೋಡ್ಕೊಂಡು ಬರೆಯೋದ್ರಲ್ಲಿ ಮಿಸ್ಟೇಕ್ ಮಾಡ್ತಿರ್ತೀವಿ ನಾವು. ಇಸಂಟ್ ಇಟ್? ತಪ್ಪು ಮಾಡಿರ್ತೀರಲ್ವಾ? ನಿಮ್ಮ ಟೀಚರ್ ಪಾಠ ಮಾಡಬೇಕಾದ್ರೆ ಸರಿ ಹೇಳ್ಕೊಟ್ಟಿರ್ತಾರೆ, ಬರ್ಸ್ಬೇಕಾದ್ರೆ ಹೇಳ್ಕೊಟ್ಟಿರ್ತಾರೆ, ಬೋರ್ಡ್ ಮೇಲೆ ನೋಡ್ಕೊಂಡು ಬರೆಯೋದಕ್ಕೆ ಹೇಳಿರ್ತಾರೆ. ಈವನ್ ದೋ ಯು ಪೀಪಲ್ ಆರ್ ಮೇಕಿಂಗ್ ಮಿಸ್ಟೇಕ್ಸ್ ಇನ್ ಯುವರ್ ಕ್ಲಾಸ್ ವರ್ಕ್. ವೈ? ದಿಸ್ ಇಸ್ ಅ ರೀಸನ್ ದಟ್ ಯು ಡು ನಾಟ್ ಹ್ಯಾವ್ ಫೋಕಸ್. ನಿಮ್ಮ ಒಂದು ಫೋಕಸ್ ಲೆವೆಲ್ ಇಂಪ್ರೂವ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಡೂ ಯೋಗ ಆರ್ ಎನಿ ಫಿಸಿಕಲ್ ಆಕ್ಟಿವಿಟಿ. So these are the advantages of yoga, so that everyone has to practice at least 15 minutes, at least 30 minutes, at least 45 minutes per day. Do you do from tomorrow? Yes, ma'am. Do you go for walk tomorrow? Yes, ma'am. Do you do some activities tomorrow? Yes, ma'am. Okay, then for everyone, once again, World International Yoga Day. Say once again everybody. Say World International Yoga Day. World International Yoga Day. Thank you everyone. Next, Sakshi madam will continue the session.